ನ್ಯಾಯ ಕೊಡ್ಸೋದು ಅಂದ್ರೆ ಹೆಂಗಪ್ಪ? ಅಪರಾಧ ಮಾಡಿದವನಿಗೆ ಶಿಕ್ಷೆ ಕೊಡಿಸ್ಬಿಟ್ರೆ ಮುಗ್ದೋಯ್ತಾ ಅಂತ ಹೇಳಿ ನೊಂದ ಕುಟುಂಬದ ಕತೆ ಏನು ಅಲ್ವಾ? ಅದನ್ನೇ ಕೇಳೋಣ ಅಂತಿದೆ. ಇಟ್ನಾಳ್ ಸರ್ ಇದ್ದಾರೆ ನನ್ನ ಜೊತೆಯಲ್ಲಿ, ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಬಸವರಾಜ್ ಇಟ್ನಾಳ್ ಅವರು. ಹಿರೇಮಠ ನಮಸ್ಕಾರ. ಈಗ ತಮಗೆ ತಮ್ಮ ಮಗಳಿಗಾದಂಥ ಒಂದು ಅನ್ಯಾಯ ಇದೆಯಲ್ಲ, ಅದನ್ನ ಯಾರೂ ಕೂಡ ಬರೀ ಬಾಯಿ ಮಾತಲ್ಲಿ ಅದನ್ನ ಖಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ವೆರಿ ವೆರಿ ಎಮೋಷ್ನಲ್. ತಾವೊಬ್ಬ ತಂದೆಯಾಗಿ ತಾವು ಯಾವ ಭಾವನೆಯಲ್ಲಿ ಇದ್ದೀರ ನನಗೆ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಹಾಗೆಯೇ ಅಂಜಲಿ ಒಂದು ಆಕೆಯ ಕುಟುಂಬ ಕೂಡ. ಇಲ್ಲಿ ನನಗೆ ಎರಡು ಪ್ರಶ್ನೆ ನಿರಂಜನ್ ಅವರೇ. ಒಂದು, ನಿಮ್ಮ ಮಗಳ ಒಂದು ಕೊಲೆ ಆದಾಗ ಅದು ಕೊಲೆ ಮಾತ್ರ. ಅದನ್ನ ನೀವೇ ಹೇಳಿದ್ರಿ, ಅದನ್ನ ಲವ್ ಜಿಹಾದ್ ಅಂತ ಹೇಗೆ ಹೇಳ್ತೀರಿ? ನಂಬರ್ ಒನ್, ನೀವು ಲವ್ ಜಿಹಾದ್ ಅಂತ ಹೇಳಿ ಆದ ಮೇಲೆ ಈ ಅಂಜಲಿ ಕೊಲೆಯನ್ನು ಹೇಗೆ ಹೇಳ್ತೀರಿ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂದರೆ, ನಿಮ್ಮ ಗಂಟಿಕೇರಿ ವಾರ್ಡ್ ಇದೆಯಲ್ಲ, ಸುತ್ತಮುತ್ತಲ ಏರಿಯಾ ಇದೆಯಲ್ಲ, ಅದು ಭಾಳ ಆರ್ಥಿಕವಾಗಿ ಭಾಳ ಹಿಂದುಳಿದ ಪ್ರದೇಶ, ಕರೆಕ್ಟಾ? ಆರ್ಥಿಕ ಭಾಳ ಹಿಂದುಳಿದ ಜನ ಇದ್ದಾರೆ ಅಲ್ಲಿ. ಹಾಗಿರುವಾಗ ಅಲ್ಲಿ ನೀವು ಇಡೀ ಸಮುದಾಯಕ್ಕೆ ಮೇಲೆತ್ತೋದಕ್ಕೆ ಏನು ಕ್ರಮಗಳನ್ನು ತಗೊಂಡಿದ್ದೀರಿ? ಇದು ಯಾವ ತರ ಪ್ರಶ್ನೆ ಇದು? ನಿರಂಜನ್ ಸರ್, ನಿಮಗೆ ಬಿಡ್ತೀನಿ. ನಿಮಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಇದ್ರೆ, ಮನಸ್ಥಿತಿ ಇದ್ರೆ ಕೊಡಿಲ್ಲ ಅಂತಂದ್ರೆ ನಾನು ಫೋರ್ಸ್ ಮಾಡಲ್ಲ. ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಾ ಕೊಡ್ತೇನೆ, ನಾನು ಖಂಡಿತ ಕೊಡ್ತೇನೆ. ಇಲ್ಲೆಲ್ಲ ಕೊಡ್ತೇನೆ. ಅವ್ರು ಏನೋ ನನಗೆ ಕೇಳಿದ್ರಲ್ಲ, ಅವರು ಇಲ್ಲಿ ಡೆಬಿಟ್ನಲ್ಲಿ ಕೂತು ಆ ಕುಟುಂಬಕ್ಕೆ ಸಾಂತಾನ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಬೆನ್ನಿಗೆ ನಿಲ್ಬೇಕು ಏನಂತ ಅವ್ರು ತೇಜಾವಧಿ ಮಾಡಿ ಅದನ್ನು ಕೂಡ ರಾಜಕೀಕರಣ ಮಾಡ್ಬೇಕಂತ ವಿಚಾರ. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಇಟ್ನಾಳ್ ಸರ್? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಅಂದ್ರೆ ನಾನು ಲವ್ ಜಿಹಾದ್ ಅಂದ್ರೆ ತಪ್ಪು ಅಂತ ಹೇಳೋಕೆ ಅವ್ರು ಒಪ್ಕೋಬೇಕಾ? ಇವಾಗ ಏನ್ ಹೇಳ್ತೀರಿ? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅವ್ರಿಗೆ? ಹೇಳಿ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹೇಳಿ ನಿರಂಜನ್ ಸರ್, ನೀವು ಹೇಳಿದ್ದೀರಾ, ಉತ್ತರ ಕೊಡ್ಲಿ. ನೋಡಿ, ನಾನು ನನ್ನ ಮಗಳದು ಈ ಸಿಂಟಮ್ಸ್ನಲ್ಲಿ ಕೆಲಸ ಆಗ್ತಾ ಇದೆ. ಲವ್ ಜಿಹಾದ್ ಅನ್ನೋ ಕೇಸ್ನಲ್ಲೇ ಸಿಂಟಮ್ಸ್ ಕಾಣ್ತಾ ಇದೆ. ನನ್ನ ಅನೇಕ ರಾಷ್ಟ್ರೀಯ ಕೇಂದ್ರ ಸಚಿವರು ಕೂಡ ಅದ್ರ ಬಗ್ಗೆ ತನಿಖೆ ನಡೆಸಿ ಅವ್ರಿಗೊಂದು ಆ್ಯಂಗಲ್ನಾಗ ಏನೋ ರಿಪೋರ್ಟ್ ಬಂದಿದೆ, ಆ ರೀತಿ ಆಗಿದೆ ಅನ್ನೋದು ಅವರು ಆರೋಪ ಮಾಡಿದರು. ಅವ್ರಿಗೆ ಏನೋ ಮಾಹಿತಿ ಇರಬೇಕು ಹೇಳಿದಾರ ಅಂತ ನಾ ಹೇಳಿದೆ. ನಾನು ಆ ಮಾತು ಹೇಳಿಲ್ಲ. ಅವರು ಹೇಳಿದ್ದಕ್ಕೆ ನಾನು ಅಂದೆ ಅವ್ರಿಗೇನೋ ಮಾಹಿತಿ ಬಂದಿರ್ಬೇಕು, ಅದಕ್ಕೆ ಲವ್ ಜಿಹಾದ್ ಅಂತ ಅಂದಿದ್ದಾರೆ ಅಂತ ಒಂದು ಸ್ಪಷ್ಟೀಕರಣ. ಎರಡನೇದೇನೆಂದರೆ, ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಬಡ ಜನರು ಇವತ್ತು 68ನೇ ವಾರ್ಡ್ ಮತದಾರ ನನ್ನ ಜೀವ ತುಂಬ್ಯಾರೆ. ನಾನು ಇವತ್ತು ಮಹಾನಗರ ಪಾಲಿಕೆ ಸದಸ್ಯನ ಮಾಡಿದ್ರು. ಅವ್ರ ಹಿತ ಕಾಪಾಡೋದು ನನ್ನ ಕೆಲಸ. ಇವತ್ತು ನಾನು ಮಗಳು ತೀರ್ಕೊಂಡ್ರು ಕೂಡ ನಾ ಮನ್ಯಾಗ ದುಃಖಿದ್ರು ಕೂಡ ನಾವು ಓಡಾಡ್ತೇನೆ. ಯಾಕೆ ನನ್ನ ಕುಟುಂಬಕ್ಕೆ ಅದು ವಾರ್ಡು ಕೂಡ ನನ್ನ ಕುಟುಂಬದಿಂದಂಗೆ. ಅಲ್ಲಿ ಕೂಡ ಈ ಅನ್ಯಾಯ ಆಗ್ಬಾರ್ದಂತ ಪ್ರತಿಭಟಿಸಿದೆ. ಆದ್ರೂ ಕೂಡ ಏನಾಯ್ತು? ಈಗ ನನ್ನ ವಾರ್ಡ್ನಾಗ ಮರ್ಡರ್ ಆಯ್ತು. ಅದಕ್ಕೆ ಕೇಳ್ತೀನಿ. ಕಾಂಗ್ರೆಸ್ ವಕ್ತಾರರಿದ್ದಾರೆ, ಮಂಜುನಾಥ್ ಅದ್ದೇ ಅವ್ರನ್ನ ಕೇಳ್ತೀನಿ. ನೇಹಾ ಅವ್ರ ತಂದೆ ಸ್ಪಷ್ಟವಾಗಿ ಹೇಳಿದ್ರಪ್ಪ, ಮನೆ ಕಟ್ಟಿರೋ ಮನೆಗಳಿದೆ ಆಶ್ರಯ ಯೋಜನೆಯಲ್ಲಿ, ಕೊಡಿ ಇವಾಗ ತೋರಿಸಿ ಔದಾರ್ಯತೆ ಕಾಂಗ್ರೆಸ್ ಸರ್ಕಾರ, ಕೊಡಿ ಪರಿಹಾರವನ್ನ ಆ ಕುಟುಂಬಕ್ಕೆ, ನಾವಿದ್ದೀವಿ, ಗಂಡ ದಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಅವ್ರ ಭವಿಷ್ಯಕ್ಕೋಸ್ಕರ ಸರ್ಕಾರವಾಗಿ ನಾವಿದ್ದೀವಿ ಅಂತ ತೋರಿಸಿ. ಮಂಜುನಾಥ್ ಅವರೇ, ನಿಮ್ ಸರ್ಕಾರಕ್ಕೆ ಹೇಳಿ. ಮೇಡಮ್, ಈಗ ಉತ್ತರ ಕೊಡ್ಲಿರಿ ನಿರಂಜನ್ ಸರ್. 2-3 ಅಂಶಗಳಿದೆ. ಒಂದು, ಪಾಪ ನೇಹಾ ಆಗಿರ್ಬೋದು, ಅಂಜಲಿ ಆಗಿರ್ಬೋದು, ಅವರ ಸಾವು ನಮ್ಮೆಲ್ಲರ ಮನೆಯ ಹೆಣ್ಣುಮಕ್ಕಳ ಸಾವಿನ ಸಮಾನವಾದ್ದು, ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ತಕ್ಕಂತೆ ಸರ್ಕಾರ ಈಗಾಗಲೇ ನಮ್ಮ ನಿರಂಜನ್ ಅವರೇ ಹೇಳಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದೆ, SIT ಮಾಡಿದೆ, ಇದು COD ಕೊಟ್ಟಿದೆ, ತನಿಖೆ ಮಾಡಿಸಿದೆ, ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ, ಎಲ್ಲ ರೀತಿಯ ಇದು ನಡೀತಿದೆ. ಮತ್ತೆ ನೊಂದವರನ್ನ ಸೆಟ್ಲ್ ಮಾಡಬೇಕು, ಅವ್ರಿಗೊಂದು ನೆಲೆ ಒದಗಿಸ್ಬೇಕು, ಅವ್ರಿಗೊಂದು ನೆಮ್ಮದಿ ಸಿಗಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದ ರಾಜಿ ಇಲ್ಲ. 100% ರಾಜಿ ಇಲ್ಲ ಅಂತ ಹೇಳಿ ನಿರಂಜನ್ ಅವ್ರ ಕಣ್ಣಾರೆ ನೋಡಿರೋದನ್ನ ಹೇಳಿದ್ರು. ಮನೆಗಳಿದೆ ಕೊಟ್ಟಿಲ್ಲ. ಅಲ್ಲಿರೋ ಶಾಸಕರು ಬಿಜೆಪಿಯವರಾದ್ರೂ ಕೂಡ ಹೇಳಿ. ರಾಜು ಅವರೇ, ಅನ್ನಿಸ್ತಿದ್ಯಾ ಸರ್ಕಾರಕ್ಕೆ ಬದ್ಧತೆ ಇದೆ ಅಂಜಲಿ ಪ್ರಕರಣದಲ್ಲಿ? ಉತ್ತರ ಇಲ್ಲಿ ಒಂದು ಘಟನೆ ನೆನಪು ಮಾಡ್ಕೋಬೇಕು. ಒಂದ್ಸತಿ ಒಬ್ಬ ದನ ಕಳ್ಳ ಸಾಗಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ
ಮಿಸ್ಟೇಕ್ ಆಗಿ ಫೈರ್ ಆಗಿ ಒಬ್ಬ ಮುಸ್ಲಿಂ ಯುವಕ ಸಾಯ್ತಾನೆ. ಸತ್ತಿದ್ದ ದಿನನೇ ಅವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ, 25 ಲಕ್ಷ ಮಾರನೇ ದಿನನೇ ರಿಲೀಸ್ ಮಾಡುತ್ತೆ ಸರ್ಕಾರ. ಬಟ್ ಸಾವು ಎಲ್ಲರ ಮನೇಲೂ ಒಂದೇ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಯಾರೇ ಆಗಲಿ. ಬಟ್ ಈ ಕುಟುಂಬದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಈ ಕುಟುಂಬಕ್ಕೆ ಇವರೇನಾದ್ರು ಸಹಾಯ ಮಾಡಬೇಕಾಗಿರೋದು ನಿಜವಾಗ್ಲೂ ಒಂದು ಮಾನವೀಯ ಮೌಲ್ಯ ಮತ್ತು ಸರ್ಕಾರದ ಕರ್ತವ್ಯ ಒಂದು. ಅಂಡ್ ಎರಡನೇದು, ಇಲ್ಲಿ ಇನ್ನೊಂದು ಘಟನೆ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಈ ಹುಡುಗಿ ಮನೆ ಕೂಡ ಇಲ್ಲ, ಒಂದು ಮನೆ ಕೊಡಬೇಕು. ಯಾವುದೇ ಪಕ್ಷ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ವೆದರ್ JDS ಇರಲಿ, ಮತ್ತೊಂದು ಪಕ್ಷ ಇರಲಿ, ಕೊಡಬೇಕಾಗ್ತದೆ. ಈ ಪರಿಸ್ಥಿತಿನ ಮೀರಿ ನೀವು ಏನಾರು ಮಾಡ್ತೀನಿ ಅಂತ ಹೋದ್ರೆ ನಿಜವಾಗ್ಲೂ ಅನಾಗರಿಕತೆ. ಮತ್ತೆ ಇನ್ನೊಂದು ಘಟನೆ ನೆನಪು ಮಾಡ್ಕೋಬೇಕಾಗ್ತದೆ. ಕೆಲವು ಹಳ್ಳಿ ಬಾರ್ಡರ್ಗಳಲ್ಲಿ ಏನಾಗ್ತದೆ, ಫಾರೆಸ್ಟ್ ಬಾರ್ಡರ್ಗಳಲ್ಲಿ ಕೆಲವು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಹುಲಿಗಳು ನುಗ್ಗಿ ನರಭಕ್ಷಕರಾಗಿರ್ತವೆ. ಅಂಥ ಟೈಮಲ್ಲಿ ಸರ್ಕಾರ 2 ಹೆಜ್ಜೆ ಮುಂದೆ ಹೋಗುತ್ತೆ. ಯಾವ ಪ್ರಾಣಿಗಳನ್ನ ಕೊಲ್ಲಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಅದನ್ನ ಕೊಲ್ಲಿ ಅಂತ ಆರ್ಡರ್ ಮಾಡ್ತಾರೆ. ಇಂಥ ಹುಚ್ಚು ನಾಯಿಗಳನ್ನ ಕೊಲ್ಲಿಲ್ಲ ಅಂದ್ರೆ ನಾಳೆ ದಿನ ಈ ಹುಚ್ಚು ಬೇರೆ ಯುವಕರಿಗೆ ಹತ್ತುತ್ತೆ. ಡ್ರಗ್ಸ್ ಬರ್ತಾ ಇದೆ. ಈಗ ಅವರೇ ಹೇಳ್ತಾ ಇದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅವ್ರ ಕೌನ್ಸಿಲರ್ ಆಗಿರುವಂತ ಜಾಗದಲ್ಲಿ ಡ್ರಗ್ಸ್ ಬರ್ತಾ ಇದೆ, ಅಫೀಮ್ ಬರ್ತಾ ಇದೆ. ಸೊ ಅಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಬಟ್ ಅದನ್ನ ಹತ್ತಿಕ್ಕಾದ್ರೂ ಅಟ್ಲೀಸ್ಟ್ ಇಂಥ ಒಂದು ಹುಚ್ಚುನಾಯಿಗಳನ್ನ ಒಂದನ್ನಾರು ಎನ್ಕೌಂಟರ್ ಮಾಡಿದ್ರೆ ಬೇರೆ ಹುಚ್ಚುನಾಯಿಗಳು ಈ ಪ್ರಕರಣಗಳಿಗೆ ಇಳಿಯಲ್ಲ, ನೇಹ ಹೆಸರನ್ನ ಮತ್ತೆ ತಗೊಳ್ಳಲ್ಲ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ. ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಸರ್ಕಾರದ ಕಡೆಯಿಂದ ರಾಜಕೀಯ ಕೆಸರಾಟ ಪಕ್ಕಕ್ಕಿಟ್ಟು ಆಗ್ರಹ ಅಂತೇಳಿ ಬಿಜೆಪಿ ಕಡೆಯಿಂದ ಏನಿದೆ, ಸರ್ಕಾರ ತಕ್ಷಣಕ್ಕೆ ಮಾಡಬೇಕಾಗಿರೋದು ಏನು ಈ ಅಂಜಲಿ ಪ್ರಕರಣದಲ್ಲಿ? ಮೊದಲನೇದಾಗಿ ಯಾರು ನಾಯಕತ್ವ ತಗೊಂಡಿದ್ದಾರೆ ಒಂದು ಹೋಮ್ ಮಿನಿಸ್ಟ್ರಿನ ಅವ್ರು ರಿಸೈನ್ ಮಾಡ್ಬೇಕು. ಇದು ನಾನು ಸುಮ್ನೆ ಹೇಳ್ತಾ ಇಲ್ಲ, ನಾನು ಸುಮ್ನೆ ಹೇಳ್ತೀನಿ. ನೋಡಿ, ಈ ಪ್ಯಾನೆಲ್ ಶುರುವಾದಾಗ್ಲಿಂದನೂ ನನಗೊಂದು ಅಕ್ಯುಸೇಷನ್ ಬಂದಿದೆ. ಏನು ಅಂದ್ರೆ ಇಮೋಷನಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಇಮೋಷನಲ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ. ಯಾರು ಕ್ಯಾಮ್ರಾ ಮುಂದೆ ಮಹಿಳೆಯರ ಬಗ್ಗೆ ಒಂದು ಸಿಂಪತಿ ತೋರಿಸ್ತಾರೋ ಅವರೇ ನಗ್ತಾ ಇದ್ದಾರೆ ಇವತ್ತು. ಇದು ಒಂದು ವೆರಿ ಸೀರಿಯಸ್ ನಾನು ಮಾತಾಡ್ತಾ ಇದ್ದೀನಿ ಸರ್, ಕೇಳಿಸ್ಕೊಳ್ಳಿ. ಒಂದು ವೆರಿ ಸೀರಿಯಸ್ ಇಶ್ಯೂ. 12 ತಿಂಗಳಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹಡಿಗೆತ್ತಿದೆ ಅಂದ್ರೆ, ನಾವು ಇಲ್ಲಿ ನಡೆಸ್ತಿರೋದು ಒಂದು ಜಂಗಲ್ ರಾಜ್ ಅಂತಲ್ಲ, ಅದಕ್ಕಿಂತ ಇನ್ನು ಹೌದು ಅಡ್ಮಿನಿಸ್ಟ್ರೇಟರ್ ಬೇಕು. ಒಬ್ರು ಅಡ್ಮಿನಿಸ್ಟ್ರೇಟರ್ ಯಾರಾದ್ರೂ ಒಂದ್ ಸೆಕೆಂಡ್ ನಾನು ತನಿಖೆ ಮಾಡಕ್ಕಿಂತ ಮುಂಚೆ ಮಾತಾಡಬೇಡಿ ಸರ್, ಹೆದರ್ಕೊಳ್ಬೇಡಿ. ತನಿಖೆ ಮಾಡಕ್ಕಿಂತ ಮುಂಚೆನೇ ಏನ್ ರಿಸಲ್ಟ್ ಅಂತ ಹೇಳ್ಬಿಡ್ತಾರೆ ಪರಮೇಶ್ವರ್ ಅವರು. ಆಮೇಲೆ ಇವತ್ತು ಅಲ್ಲಿ ನಿರಂಜನ್ ಅವರು ಸಮಯ ಇದ್ದಷ್ಟೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇರುತ್ತೆ. ಸಾರಿ ಸುರಭಿ ಅವರೇ, ಮಂಜುನಾಥ್ ಅವರೇ, ಕ್ಷಮೆ ಇರ್ಲಿ, ಸಮಯ ಇದ್ದದಷ್ಟೇ. ರಿಪಬ್ಲಿಕ್ ಕನ್ನಡದ ಆಗ್ರಹ ಇಷ್ಟೇ. ಮಂಜುನಾಥ್ ಅವರೇ, ಸುರಭಿ ಅವರೇ, ಮಂಜುನಾಥ್, ಸುರಭಿ ಕೇಳಿಸ್ಕೊಳ್ಳಿ, ಬಹಳ ಮುಖ್ಯವಾಗಿದ್ದು ಕೇಳಿಸ್ಕೊಳ್ಳಿ. ಮಂಜುನಾಥ್ ಸರ್ ಕೇಳಿಸ್ಕೊಳ್ಳಿ, ಸುರಭಿ ಅವರೇ, ಮಂಜುನಾಥ್ ಅವರೇ ಕೇಳಿಸ್ಕೊಳ್ಳಿ. ನೀವಿಬ್ರು ಕೂಡ ರಾಷ್ಟ್ರೀಯ ಪಕ್ಷದ ವಕ್ತಾರರಿದ್ದೀರಿ. ಹೋಗಿ ಇವತ್ತು ನಿಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹೇಳಿ, ಯಾವ ಸರ್ಕಾರ, ಯಾವ ಪಕ್ಷ ಅಂಜಲಿ ಮನೆಗೆ ಕೇಳಿಸ್ಕೊಳ್ಳಿ. ಅಂಜಲಿ, ಸುರಭಿ ಅವರ ಕಿಚ್ಚೋದ್ರಿಂದ ಪ್ರಯೋಜನ ಇಲ್ಲ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ ಸುರಭಿ, ಟೇಕ್ ರೆಸ್ಪಾನ್ಸಿಬಿಲಿಟಿ. ರಾಷ್ಟ್ರೀಯ ಪಕ್ಷದ ವಕ್ತಾರರಿದ್ದೀರಿ, ಹೋಗಿ ಮನೆ ಕೊಡಿಸಿ ಅಂಜಲಿ ಕುಟುಂಬಕ್ಕೆ, ಮನೆ ಕೊಡಿಸಿ, ಪರಿಹಾರ ಕೊಡಿಸಿ. ಬದ್ಧತೆ ನಿಜವಾಗ್ಲೂ ಇದ್ರೆ ಅದನ್ನು ಪ್ರದರ್ಶನ ಮಾಡಿ ವೀಕ್ಷಕರು ಗಮನಿಸ್ತಾ ಇರ್ತಾರೆ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಗಮನಿಸೋಣ, ನಿಜವಾಗ್ಲೂ ಬದ್ಧತೆ ಅನ್ನೋದು ಕಾಂಗ್ರೆಸ್ ಇದೆಯಾ, ಬಿಜೆಪಿ ಇದೆಯಾ? ಅಂಜಲಿ ಪ್ರಕರಣದಲ್ಲಿ ಗೊತ್ತಾಗುತ್ತೆ. ಮನೆ ಕೊಡಿಸಿ, ಆಮೇಲೆ ತೋರಿಸಿ ನಿಮ್ಮ ತಾಕತ್ತು, ಪೌರುಷ, ಭಾಷಣದಲ್ಲಿ ಬರುವ ಆಕ್ರೋಶ ಇತ್ಯಾದಿ. ಆ ಕುಟುಂಬಕ್ಕೊಂದು ಪರಿಹಾರ, ಆ ಕುಟುಂಬಕ್ಕೊಂದು ಮನೆ ಕೊಡಿಸಿ, ಆಗೊಪ್ಪೋಣ. ಆ ಪಕ್ಷ ನಿಜವಾಗ್ಲೂ ಕೂಡ ಲಾಯಕ್ಕಿದೆ ಸರ್ಕಾರ ನಡೆಸಲಿಕ್ಕೆ ಅಂತ ಹೀಗೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.